ಪ್ರಚಾರ ನಡೀತಾ ಇದೆ. ಈ ಬ್ಯಾಂಕ್ ವತಿಯಿಂದ ನಿಮ್ಮ ಊರಾಗೂ ಮಾಡಿದ್ದಾರೆ ಬಿಜೋಪೇರ STM. ರೈತರಿಗೆ ಬಹಳಷ್ಟು ಮಂದಿ ಬರೀ STM ಪ್ರಾಡಕ್ಟ್ ಬಿಜೋಪೇರ ಅಷ್ಟೇ ಗೊತ್ತದ. ಇನ್ನೂ ಬಹಳಷ್ಟು ಪ್ರಾಡಕ್ಟ್ ಇದ್ದಾರೆ, ಗೊಬ್ಬರ ಇದ್ದಾವೆ, ಆರ್ಗ್ಯಾನಿಕ್. ಮಗ ಇವತ್ತು ರೈತರು ಏನದ ಸಾವಯವ ಕೃಷಿ ಮಾಡಬೇಕಂತ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಇವತ್ತು ಬಹಳಷ್ಟು ರೈತರು DAP ಯೂರಿಯಾ ಹಿಂದೆ ಓಡಾಡ್ತಾರೆ. ಅದರಿಂದ ಭೂಮಿಗೆ ಏನು ತೊಂದರೆ ಆಗ್ತದೆ, ಏನು ಹಾಳಾಗ್ತದೆ ಭೂಮಿ, ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು. ರೈತರು ಗೊತ್ತದ ಅದನ್ನು DAP ಯೂರಿಯಾ ಅಂತ ಬಳಸ್ತಾರೆ. ಥರ ರಿಕ್ವೆಸ್ಟ್ ಅದ ಎಲ್ಲರಿಗೆ. ಗ್ರೀನ್ ಪ್ಲಾನಲ್ಲೂ ಭಾಳಷ್ಟು ಗೊಬ್ಬರಗಳು 50 kg ಬಂದಿದ್ದಾವೆ. ಅವು ಯೂಸ್ ಮಾಡಿ ಯಾರು ಯಾಕೆ ತೊಗೋಬೇಕು. ಹೈದರಾಬಾದ್ ಬಾತ್ ಇದ್ರ ಕಂಪ್ನಿ ಭಾಳ ದೊಡ್ಡದ. ಎಲ್ಲ ಪ್ರಾಡಕ್ಟ್ ಅದ, ರೇಟ್ ಭಾಳ ಅದ, ಕೀಟನಾಶಕ ಅದ, ಹೆರ್ಬಿಸೈಡ್ ಅದ. ಸಾವಯವ ಕೃಷಿ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳದಾಗ ಮನೆಗೊಂದು ಕ್ಯಾಲ್ಕುಲೇಷನ್ ಬರುತ್ತೆ ಅಂತ WHO ಸರ್ವಿಸ್ ವಿಜ್ಞಾನಿಗಳು ಸರ್ವೆ ಮಾಡಿದ್ದಾರೆ. ಅವೆಲ್ಲ ಬೇಕಾಗಿಲ್ಲ. ನಾವೆಲ್ಲ ಹೆಲ್ದಿಯಾಗಿ ಇದ್ದರೆ ನಾವೇನಾದ್ರೂ ಸಾವಯವ ಕೃಷಿ ಮಾಡಬೇಕು. ನಿಮಗೆಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಬಡ ಸಾವಯವ ಕೃಷಿ ಮಾಡಿ ನಮ್ಮ ಭೂಮಿಯ ಯೋಜನೆ ಹೆಚ್ಚಿಗೆ ಮತ್ತೇನಂದ್ರೆ ಆರೋಗ್ಯನೂ ಪಡಿಬೇಕಂತ ನಾನು ಎಲ್ಲ ಕೇಳ್ಕೊತೀನಿ. ಧನ್ಯವಾದ.